ಸಾಧಾರಣ ಜೀವನದಲ್ಲೂ ಸುಂದರ ಕ್ಷಣಗಳಿವೆ. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿಮ್ಮ ಮಲೆನಾಡು ಹುಡುಗಿ. ನಾನು ದೀಪ್ತಿ ಅಂತ. ಇವತ್ತಿಂದ ನಾನು ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಸುಶಿ ಮ್ಯಾಮ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ 21 ಡೇಸ್ ಯೋಗ ಚಾಲೆಂಜಲ್ಲಿ. ಈಗ ಇವತ್ತಿಗೆ 4ನೇ ದಿನ. ಫಸ್ಟ್ 2 ಡೇಸ್ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಈ ಬುಕ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಓದಿ. ಹೌದಾ? ಇವತ್ತ್ಯಾಕೋ ನಮ್ಮ ಪಪ್ಪನೂ ಎದ್ದಿರಲಿಲ್ಲ. ಅದಕ್ಕೋಸ್ಕರ ನಾನೇ ಅಟ್ಟಿ ಕಸ ಹೊಡೆದು ಬಾಗಿಲು ನೀರು ಹಾಕಿ ಹಂಗೆ ರಂಗೋಲಿ ಹಾಕ್ಬಿಟ್ಟು ನಿಮಗೆ ನಮ್ಮ ಮನೇಲಿ ಒಬ್ಬ ಮಗ ಇದ್ದಾನೆ, ಅವ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಇವನ ಹೆಸರು ಲಕ್ಕಿ ಅಂತ. ಇವನಿಗೆ 3 ವರ್ಷ. ನಮ್ಮ ಮನೆಗೆ ಲಕ್ಕಿ ಇದ್ದಂಗೆ ಇವನು, ನನಗೂ ಲಕ್ಕಿ ಚಾರ್ಮ್ ಇವನು. ಆಮೇಲೆ ಇಷ್ಟು ದಿನ ಕಾಫಿ ಮಾಡ್ಕೊಂಡು ಕುಡಿತಾನೆ ಇರಲಿಲ್ಲ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಕಾಫಿ ನಾನೇ ಮಾಡಿಕೊಂಡು ನಮ್ಮ ಪಪ್ಪಂಗೂ ನಮ್ಮ ತಾತಂಗೂ ಮಾಡಿಕೊಡ್ತಾ ಇದ್ದೀನಿ. ಇವರು ನಮ್ಮ ತಾತ ನಮ್ಮ ಮನೆಗೆ ಬಾಸು. ಕಾಫಿ ಮಾಡೋದ್ರಿಂದ ನಮ್ಮಮ್ಮ ಫುಲ್ ಶಾಕ್ ಆಗಿಬಿಟ್ಟಾರೆ. ನನಗೆ ಕಾಫಿ ಮಾಡೋಕ್ಕೆ ಬರ್ತದ ಅಂತ. ನನಗೆಲ್ಲ ಬರ್ತತೆ, ಮಾಡಲ್ಲ. ಇವತ್ತು ನಮ್ಮ ಪಪ್ಪನ ಪೂಜೆ, ಅದಕ್ಕೆ ನಾನು ಬೇಗ ರೆಡಿ ಆಗಿಬಿಟ್ಟು ಇವತ್ತು ವಾರ ಆಗಿರೋದ್ರಿಂದ ಶನಿವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮೂರಲ್ಲಿರೋ ಮಲ್ಲಪ್ಪ ಸ್ವಾಮಿ ಅವ್ರ ದರ್ಶನ ಮಾಡ್ಕೊಂಡು, ಹಾಗೆ ನಮ್ಮ ತಂದೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಅವ್ರು ನನ್ನ ಕೈ ಯಾವತ್ತೂ ಬಿಟ್ಟಿಲ್ಲ. ಒಟ್ಟಿಗೆ ಹಾಕೋಬೇಕಲ್ಲ, ರೊಟ್ಟಿ ಹಾಗಲಕಾಯಿ ಪಲ್ಯ ತಿನ್ನು ಅವ್ರಿಗೆ ಕರ್ಕೊಂಬಂದಿದ್ದೀನಿ. ಯಾಕಂದರೆ ಅವರಮ್ಮ ಧೂಳು ಹೊಡಿತಾ ಇದ್ದಾರೆ, ಅದಕ್ಕೆ ನನ್ನ ಜೊತೆ ಕಳಿಸಿದ್ರು. ಹೌದಾ? ಇವ್ನು ನನ್ನ ಪುಟಾಣಿ ತಮ್ಮ. ಅಲ್ಲ ಗುರು, ಇವತ್ತು ಇವನು ಬರ್ತಡೇ, ಕೈಯೇ ಕೊಡ್ತಿಲ್ಲ ವಿಶ್ ಮಾಡೋಣ ಅಂದರೆ. ಎಷ್ಟು ನಾಟಕ ಮಾಡ್ತಾವನೆ. ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಇವಳೊಬ್ಳು ಏನ್ರಿ, ಇವಳೇ ನನ್ನ ಸೊಸೆ. ಫ್ರೆಂಡ್ಸ್, ನಾಳೆಯಿಂದ ಅತ್ಲಾಗ ಒಂದು ಅಂಗನವಾಡಿ ಓಪನ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ಬರ್ತಾರಲ್ಲ ಹೆಂಗು. ಹೊಸ ಬಟ್ಟೆ ಬೇಗ ಬೇಗ ಬೇಗ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅನ್ನಪ್ಪ. ಚಂದ್ರ ಆಮೇಲೆ ನನ್ನ ಸೊಸೆ ಮನೆಯಲ್ಲಿ ಆಕಳು ಕರ ಹಾಕಿತ್ತು. ಎಷ್ಟು ಕ್ಯೂಟಾಗಿ ಐತಲ್ಲ ಅಂತ ನೆನ್ನೆ ಕರ ಹಾಕಿತ್ತಿಂದ ನೋಡ್ಕೊಂಡು ಬಂದು ಊಟ ಮಾಡಿದ್ವಿ ನಾನು, ಅಮ್ಮ ಮತ್ತೆ ಅಪ್ಪ. ಮಧ್ಯಾಹ್ನ 1 ಗಂಟೆ ಮಲ್ಕೊಂಡು ಎದ್ದೇಳೋಷ್ಟೊತ್ತಿಗೆ 5:30 ಆಗ್ಬಿಡ್ಬೇಕಾ? ಹೌದಾ? ಅಮ್ಮ ಯಾಕೋ ಹಿಂಗ್ ಲುಕ್ ಕೊಡ್ತವ್ರೆ ಸ್ನಾಕ್ಸ್ ತಿಂತ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಚಿಕ್ಕಿ ಮತ್ತೆ ನೂತು ಅವ್ನ ಬರ್ತಡೇ ಕರೆಯಕ್ಕೆ ಬಂದವನೆ ನಮ್ಮ ಮನೆಗೆ. ನಮ್ಮ ತಾತ ನ್ಯೂಸ್ ನೋಡ್ಬೇಕು ಅಂತ, ನಾನು ಜಿ ಕುಟುಂಬ ಅವರ್ಸ್ ನೋಡ್ಬೇಕು ಅಂತ ಫುಲ್ಲು ಜಗಳ ಮಾಡ್ಕೊಂಡು ಟಿವಿ ಹಾಕಿದ್ರೆ ಹಿಂಗ ಬಿಡ್ಬೇಕಾ? ನಮ್ಮ ಅಕ್ಕ ಬಂದ್ಲು. ನೂತು ಹೊಸ ಬಟ್ಟೆ ತಂದವಳೆ ಬರ್ತಡೆಗೆ. ಅಲ್ಲ ಗುರು, ಎಲ್ಲರೂ ದುಡ್ಡು ಕೊಟ್ರೆ ಹೆಂಗ್ ಬಿಸಾಕ್ತಾನ ಗೊತ್ತಾ? ನೋಡ್ರಿ. ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಮತ್ತೆ ಸಿಗೋಣ.